ದಿನಕ್ಕೆ 15 ದಿನಕ್ಕೆ ಒಂದು ಮಳೆ ಬೀಳ್ತಾ ಇದ್ರೆ ಓಕೆ, ಇಲ್ಲ ಅಂತಂದರೆ ನೀರು ಹೋಗುತ್ತೆ ಮತ್ತು ಮಣ್ಣು ಕೂಡ ಫುಲ್ಲಾಗಿ ಬಿರುಕು ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಫುಲ್ ಹಣ್ಣಾಗಿದೆ ಏನೋ ಗೊತ್ತಿಲ್ಲ, ಸ್ವಲ್ಪ ಹಣ್ಣಾಗಿತ್ರ ಮೆದು ಆಗಿದೆ. ಸೊ ಹಾಗಾಗಿ ಹಾಗೆ ಇಟ್ಟಿದ್ದೀವಿ. ನೆಕ್ಸ್ಟ್ ಉಪ್ಪಿಗೆ ತಾಗಿದ ತಕ್ಷಣ ಉಪ್ಪಿನಕಾಯಿ ಮಾಡಿ ಈ ಕೆಲಸ ಬಂದಿದೆ. ತೆಂಗಿನ ಮರದ ಹೆಡೆ ಎಲ್ಲ ಕಡ್ದುಬಿಟ್ಟು ಹಿಂಗೆ ರಾಶಿ ಮಾಡಿದ್ದಾರೆ ಒಂದು ಕಡೆ. ಕಾದಿದ್ರೆ ಸಾಕಾಗುತ್ತೆ. ಇಷ್ಟನ್ನು ಈಗ ಬಿಸಿಲಿಗೆ ಒಣಸ್ಲಿಕ್ಕೆ ಅಂತೇಳಿ ಈ ಥರ ಹರಡು ಹಾಕ್ಕೊಂಡಿದ್ದೀವಿ. ಹಾಗಾಗಿ ಒಂದು ಸೀರೆನ 2 ಮಾಡ್ಕೊತಾ ಇದ್ದೀವಿ. ಮಧ್ಯದಲ್ಲಿ ಅಗಲ ಇರತ್ತಲ್ಲ, ಅದರಲ್ಲಿ ಮಧ್ಯದಲ್ಲಿ ಪೀಸ್ ಮಾಡ್ಕೊತಾ ಇದ್ದೀವಿ. ಜಸ್ಟ್ ಇಲ್ಲ ಅಂತಂದರೆ ತಂದಿರೋ ಸಾರಿ ಸಾಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ತೋಟಕ್ಕೆ ಬಂದರೆ ಈ ಮಣ್ಣಿನ ಕೆಲಸ ಮಾಡಿದ್ರಲ್ಲ, ಕಾಲಿಗೆ ದೊಡ್ಡ ಚಪ್ಪಲಿನೇ ಆಗುತ್ತೆ. ಚಪ್ಪಲಿ ಹಾಕೊಂಡೆಲ್ಲ ಓಡಾಡೋಕೆ ಆಗ್ತಾನೇ ಇಲ್ಲ ತೋಟದಲ್ಲಿ. ಕಲ್ಲಂತೂ ಸಿಕ್ಕಾಪಟ್ಟೆ ಕಾಲಿಗೆ ಚುಚ್ಚತ್ತೆ. ಚಪ್ಪಲಿ ಹೋಗ್ಬಿಟ್ಟಿದೆ ನೀರಿಗೆ. ಇನ್ನು ಸ್ವಲ್ಪ ಇದೆ, ಯಾಕೆಂದರೆ ಫುಲ್ ಅರಳಿ ಅಬಲಿಗೆ ಸುಮಾರು ಒಂದು ವಾರಗಟ್ಟಲೆ ಇರುತ್ತೆ. ಇನ್ನು ನೀರು ತಾಗ್ಬಿಟ್ಟು ಒಂದು ಸ್ವಲ್ಪ ಇರುತ್ತೆ. ಮತ್ತು ಮಂಗ ಬಂದು ತಿಂದ್ಕೊಳ್ಳುತ್ತೆ. ಗಿಳಿಯೆಲ್ಲ ತಿನ್ನೋದು, ಹಕ್ಕಿಯೆಲ್ಲ ತಿನ್ನೋದು ನಾರ್ಮಲಾಗಿ ಹಣ್ಣಾಗಿದ ತಕ್ಷಣ. ಇಷ್ಟು ಚಿಕ್ಕದಿರ್ತಾ ಎಲ್ಲ ತಿನ್ನೋದಿಲ್ಲ. ಆದರೆ ಮಂಗ ಬಂದ್ರೆ ಅಂತೂ ಸ್ವಲ್ಪ ದೊಡ್ಡದಾಗುತ್ತೆ ಅಷ್ಟೇ, ಬಿಟ್ಟರೆ ರಾಶಿ ದೊಡ್ಡದಾಗೋದಿಲ್ಲ. ಚಿಪ್ಸ್ ಮಾಡ್ಬೋದಿತ್ತು, ಇದ್ರಕ್ಕೆ ದೊಡ್ಡದಾಗತ್ತೆ ಇದಕ್ಕಿಂತನೂ. ಬಟ್ ತುಂಬ ಬಂದಿರೋದ್ರಿಂದ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತೇಳಿ ಅಂದ್ಕೊತೀನಿ. ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ. ಸೊ ಬನ್ನಿ, ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರಾದರೂ ವಿಸಿಟ್ ಮಾಡಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣಿರುವಂಥ ಬೆಲ್ಲೈಕನ್ನ ಒತ್ತಿ. ನಾನು ಹಾಕೋಂಥ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಆವಾಗ ನೀವು ಮೊದಲು ವಿಡಿಯೋನ ನೋಡ್ಬೋದು. ನಿನ್ನೆ ಮೊದಲ ಮಳೆ ಆಯಿತು. ಸೊ ವಾತಾವರಣ ತುಂಬ ಚೆನ್ನಾಗಿದೆ, ತಂಪಾದ ವಾತಾವರಣ. ಇವತ್ತು ಬೆಳಿಗ್ಗೆ ಫುಲ್ ಬಿಸಿಲು ಬಂದಿದೆ. ಸೊ 2 ಡೇಸ್ ಇದೇ ಥರ ಇರುತ್ತೆ. ಕಡೆಗೆ ನೆಕ್ಸ್ಟ್ ಫುಲ್ಲಾಗಿ ಹೀಟಾಗುತ್ತೆ, ನೀರೆಲ್ಲ ಕಡಿಮೆ ಆಗುತ್ತೆ. ಫಸ್ಟ್ ಮಳೆ ಬಂದಿದ್ದು ಎಷ್ಟು ಒಳ್ಳೆಯದು, ಅಷ್ಟೇ ಕೂಡ ನೆಕ್ಸ್ಟು 8 ದಿನಕ್ಕೆ 15 ದಿನಕ್ಕೆ ಒಂದು ಮಳೆ ಬೀಳ್ತಾ ಇದ್ರೆ ಓಕೆ, ಇಲ್ಲ ಅಂತಂದರೆ ನೀರು ಹೋಗುತ್ತೆ ಮತ್ತು ಮಣ್ಣು ಕೂಡ ಫುಲ್ಲಾಗಿ ಬಿರುಕು ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಫುಲ್ಲಾಗಿ ನೀರಿಲ್ಲದೆ ಬರಡಾಗಿಬಿಡತ್ತೆ. ಸೊ ಹಾಗಾಗಿ 15 ದಿನಕ್ಕೆ ಒಂದು ಸತಿ ಮಳೆ ಬೀಳ್ತಾ ಇದ್ದರೆ ಒಳ್ಳೆಯದು. ಇಲ್ಲ ಅಂತಂದರೆ ಎಲ್ಲದಕ್ಕೂ ಕೂಡ ಹೊಡೆತ, ಅಡಿಕೆ ಮರಕ್ಕಾಗಲಿ, ಹೂವಿನ ಗಿಡಕ್ಕಾಗಲಿ, ಪ್ರತಿಯೊಂದು ಬೆಳೆಗೂ ಕೂಡ ನೀರಿಲ್ಲದೆ ತುಂಬ ಸಫರ್ ಪಡಬೇಕಾಗತ್ತೆ. ಸೊ ಹಾಗೆ ಇಲ್ಲಿ ನಿನ್ನೆ ಫುಲ್ ಮಳೆಯಿಂದ ನೀರು ಒಳಗಡೆ ಬಂದು ಮತ್ತು ತಗಡೆ ಹಾರೋಗಿರೋದ್ರಿಂದ ಅಷ್ಟು ಕೂಡ ಹೊಂಡ ಬಿದ್ದಿರೋದು. ಇವತ್ತೇ ಇಲ್ಲಿ ಮಣ್ಣನ್ನು ಹಚ್ಚಿ ಅದ್ರ ಮೇಲಿಂದ ಅಮ್ಮ ಸಾರಿಸಿದ್ದಾರೆ ಬೆಳಿಗ್ಗೆ. ಇದು ಎಕ್ಸ್ಟ್ರಾಡಿನರಿ ಕೆಲಸ ನಮಗೆ ಇವತ್ತೇ ಯಾವುದೇ ರೀತಿಯಾದಂತಹ ದರಕರಾಶಿ ಮಾಡೋಕ್ಕೆ ಹೋಗ್ತಾ ಇಲ್ಲ. ಯಾಕಂದರೆ ನಿನ್ನೆ ಫುಲ್ ಮಳೆ ಬಿದ್ದಿರೋದ್ರಿಂದ ಇವತ್ತು ದರಕರಾಶಿ ಮಾಡೋಕ್ಕೆ ಹೋಗಲಿಲ್ಲ. ಸುಮ್ಮನೆ ಹಾವಿರುತ್ತೆ, ಇದಿರುತ್ತೆ, ಮತ್ತು ದರ್ಕು ಕೂಡ ಫುಲ್ ಒದ್ದೆ ಇರುತ್ತೆ, ಒಜ್ಜೆನೂ ಆಗಿರುತ್ತೆ. ರಾಶಿ ಮಾಡೋಕ್ಕೆ ಆಗೋದಿಲ್ಲ ಅಂತೇಳ್ಬಿಟ್ಟು ಇವತ್ತೇ ಮಧ್ಯಾಹ್ನ ಮೇಲೆ ನೋಡಬೇಕು. ಬಿಸಿಲು ಬಂದರೆ ಹೋಗೋದು ಏನಾದರೂ ಕೆಲಸಕ್ಕೆ. ಇಲ್ಲ ಅಂತಂದರೆ ಇವತ್ತು ಬೆಳಗ್ಗೆ ಮನೆ ಹತ್ರನಿಗೆ ಈ ಥರ ಕ್ಲೀನಿಂಗ್ ಕೆಲಸ ತುಂಬ ಇರುತ್ತಲ್ಲ. ಸೊ ಕ್ಲೀನಿಂಗ್ ಮಾಡಬೇಕು. ಮಾವಿನಕಾಯಿನ ಇಷ್ಟನ ಇದೆ, ಅದನ್ನು ಇವಾಗ ಕೊಚ್ಚಿಬಿಟ್ಟು ಉಪ್ಪಿಗೆ ಹಾಕಿಡಬೇಕು. ಇದಷ್ಟು ಸ್ವಲ್ಪ ಹಣ್ಣಾಗಿದೆ ಏನೋ ಗೊತ್ತಿಲ್ಲ, ಸ್ವಲ್ಪ ಹಣ್ಣಾಗಿತ್ರ ಮೆದು ಆಗಿದೆ. ಸೊ ಹಾಗಾಗಿ ಹಾಗೆ ಇಟ್ಟಿದ್ದೀವಿ. ನೆಕ್ಸ್ಟ್ ಹಣ್ಣು ಹಾಕತ್ತಾ ಇಲ್ವ ಅಂತೇಳಿ ನೋಡಬೇಕು. ಸ್ವಲ್ಪ ಮೆದು ಅಂದರೆ ಹಣ್ಣಾಗಿ ಹೇಗಾಗುತ್ತೆ ಆ ರೀತಿ ಆಗಿಬಿಟ್ಟಿದೆ, ಸ್ವಲ್ಪ ಮೆದು. ಇದು ಗಟ್ಟಿ ಇರುವಂಥದ್ದು, ಅಂದರೆ ಹಣ್ಣಾಗಿಲ್ಲ. ಹಸಿ ಮಾವಿನಕಾಯಿ ಅದನ್ನು ಈಗ ಕೊಚ್ಚಿ ಗೊರಟೆ ಎಲ್ಲ ಆಗಿಬಿಟ್ಟಿದೆ ಆಲ್ರೆಡಿ ಇದಕ್ಕೆ. ಸೊ ಸೈಡಿಗೆ ಯಾರಾದರೂ ತೆಗೆದುಬಿಟ್ಟು ಅದಕ್ಕೆ ಉಪ್ಪಿಗೆ ಹಾಕಿಡಬೇಕು. ಸಣ್ಣದಿರೋದೆಲ್ಲ ಗೊರಟೆ ಆಗಿರೋ ಡೌಟು. ಒಂದು ಇದಕ್ಕೆಲ್ಲ ಆಲ್ಮೋಸ್ಟ್ ಆಗಿದೆ. ಈ ಥರ ಚಿಕ್ಕದು ಕೂಡ ಇದೆಯಲ್ಲ, ಈ ಥರದ್ದು, ಇದಕ್ಕೆಲ್ಲ ಗೊರಟೆ ಆಗಿಲ್ಲ. ಇದನ್ನು ಕೊಚ್ಚಿಬಿಟ್ಟು ಇವಾಗ ಉಪ್ಪಿಗೆ ಹಾಕಿಡಬೇಕು. ಚೆನ್ನಾಗಿರೋದಷ್ಟು ಒಂದು ಸೈಡು ಒಡೆದೋಗಿತ್ತಾಗಿತ್ತು. ಚೆನ್ನಾಗಿರೋದು ಅಷ್ಟನ್ನು ನಾನು ಅಷ್ಟೊಂದು ಕೂಡ ಕೊಚ್ಚಿಟ್ಟಿದ್ದಾಗಿತ್ತು. ಕೆಲವೊಂದನ್ನು ಹಣ್ಣಾಗ್ಲಿಕ್ಕೆ ಬಂದುಬಿಟ್ಟಿದೆ, ಕೇಸರಿ ಕಲರ್ ಬಂದುಬಿಟ್ಟಿದೆ ಆಲ್ರೆಡಿ. ಹಣ್ಣಾಗ್ಲಿಗೆ ಸೀಸನ್ ಬಂದಿತ್ತಲ್ಲ. ಸೊ ಹಾಗಾಗಿ ಗೊರಟೆನ ಈ ಥರ ಆಗಿ ಆ ಕಡೆಯಿಂದ ಈ ಕಡೆ ಎಷ್ಟು ಸಿಗುತ್ತೆ ನೋಡು ಅಷ್ಟನ್ನು ಗೊರಟೆ ಮಾತ್ರ ಇಟ್ಟಿದ್ದೀನಿ. ಬಾಕಿದಷ್ಟು ಕೊಚ್ಚಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಉಪ್ಪಿಗೆ ಹಾಕಬೇಕು. ಡಬ್ಬದೊಳಗೆ ಹಾಕಿಟ್ಟೆ ನಾನು. ಉಪ್ಪಿನಕಾಯಿ ಡಬ್ಬ ಆಗಿತ್ತು ಮುಂಚೆ, ಖಾಲಿಯಾಗಿರೋ ಡಬ್ಬದಲ್ಲಿ ಈಗ ಉಪ್ಪು ಹಾಕಿಬಿಟ್ಟು ಇಟ್ಟಿದ್ದೀನಿ. 2 ಡಬ್ಬ ಆಯಿತು. ಇವಾಗ ಉಪ್ಪಿಗೆ ತಾಗಿದ ತಕ್ಷಣ ಉಪ್ಪಿನಕಾಯಿ ಮಾಡ್ಕೊಳ್ಳಿಕ್ಕೆ ರೆಡಿ. ಇದನ್ನೆಲ್ಲ ತಗೊಂಡೋಗಿ ರಾಶಿ ಮಾಡಬೇಕಂತ ಇವತ್ತೇನು ಕೆಲಸ ಇಲ್ದಿದ್ದಕ್ಕೆ ಈ ಕೆಲಸ ಬಂದಿದೆ. ತೆಂಗಿನ ಮರದ ಹೆಡೆ ಎಲ್ಲ ಕಡ್ದುಬಿಟ್ಟು ಹಿಂಗೆ ರಾಶಿ ಮಾಡಿದ್ದಾರೆ ಒಂದು ಕಡೆಗೆ ಫುಲ್. ಈಗ ಇದನ್ನು ಹೋಗಿ ಹಂಡೆ ಒಲೆಗೆ ಬೆಂಕಿ ಮಾಡಬೇಕಲ್ಲ. ಸೊ ಹಾಗಾಗಿ ಇದನ್ನು ಈಗಲೇ ರಾಶಿ ಮಾಡಿ ಇಟ್ಕೊಂಡ್ರೆ ಕಡೆಗೆ ಒಣಗತ್ತೆ. ಅದನ್ನು ಈಗ ತಗೊಂಡೋಗ್ಬೇಕು. ಇಷ್ಟನ್ನು ಬಾಳೆ ಹೆಡೆನ ತಂದು ಹಾಕ್ಕೊಂಡಿದ್ವಿ. 1 ತಿಂಗಳ ಸಾಕಾಗತ್ತೆ. ಈಗ ಆರಾಮ್ಸಿಗೆ ಬೇಸಿಗೆಲ್ಲ ಜಸ್ಟ್ ಒಂದು ಕಾದಿದ್ರೆ ಸಾಕಾಗುತ್ತೆ. ಇಷ್ಟನ್ನು ಈಗ ಬಿಸಿಲಿಗೆ ಒಣಸ್ಲಿಕ್ಕೆ ಅಂತೇಳಿ ಈ ಥರ ಹರಡು ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಹಸಿದು ಉಂಟಲ್ಲ, ಹಾಗಾಗಿ ಒಣಗಲಿ ಅಂತ ಹೇಳ್ಬಿಟ್ಟು ಹರಡನ್ನು ಹಾಕಿದ್ದೀವಿ.
ಮಧ್ಯಾಹ್ನ ಮೇಲೆ ತೋಟಕ್ಕೆ ಕಾಲಿಗೆಗೆ ಸೀರೆ ಹೊಡೆಯೋದು. ಒಂದು ಸೀರೆನ ಮಧ್ಯದಲ್ಲಿ ಕಟ್ ಮಾಡಿ 2 ಸೀರೆ ಮಾಡ್ಕೊತಾ ಇದ್ದೀವಿ. ಯಾಕಂದರೆ ಜಾಸ್ತಿ ಆಳ ಇಲ್ಲ ಮತ್ತು ಕರೆಕ್ಟಾಗಿ ಹಾರೆಯಿಂದ ಹೊಡೆದಿರೋದಲ್ಲ, ಹಾಗಾಗಿ ಒಂದು ಸೀರೆನ 2 ಮಾಡ್ಕೊತಾ ಇದ್ದೀವಿ. ಮಧ್ಯದಲ್ಲಿ ಅಗಲ ಇರತ್ತಲ್ಲ, ಅದರಲ್ಲಿ ಮಧ್ಯದಲ್ಲಿ ಪೀಸ್ ಮಾಡ್ಕೊತಾ ಇದ್ದೀವಿ. ಜಸ್ಟ್ ಇಲ್ಲ ಅಂತಂದರೆ ತಂದಿರೋ ಸಾರಿ ಸಾಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ಮಾಡಿದ್ವಿ. ಒಂದಾದರೆ ಒಂದು ಜಸ್ಟ್ ಹೊಡ್ಕೊಂಡಿರೋದ್ವಲ್ಲ, ಅದ್ರ ಮೇಲ್ಗಡೆಯಿಂದ ಮತ್ತು ಸಾಂಗೆ ಹಾಳೆ ಎಲ್ಲ ಮುಚ್ಚುತ್ತೀವಲ್ಲ, ಹಾಗಾಗಿ ಅಷ್ಟೆಲ್ಲ ಬೇಡ. ಕಟ್ಟಿರೋದಾಗಿದ್ದರೆ ಫುಲ್ ಸೀರೆನ ಹಾಕ್ತಿದ್ರಾಗಿತ್ತು, ಹೋಗುತ್ತೆ ಮಣ್ಣು ಕಟ್ಟಿರೋದು ಅಂತ ಹೇಳ್ಬಿಟ್ಟು. ಸೊ ಇದು ಹಾರೆಯಿಂದ ಹೊಡೆದಿರೋದ್ರಿಂದ ಇಷ್ಟು ಸಾಕು ಅಂತೇಳಿ ಈ ರೀತಿ ಮಾಡ್ತಾಯಿದ್ದೀವಿ. ಈಗ ಲೆಟ್ಸ್ ಗೋ, ಅದನ್ನು ಮಾಡುವ. ಅಮ್ಮ ಎಲ್ಲೆಲ್ಲ ಕಾಲಿಗೆ ಹೋಗಿತ್ತಲ್ಲ ಅಷ್ಟು ನಿನ್ನೆ ಮಳೆಯಲ್ಲಿ ಕಟ್ತಾ ಇದ್ದಾರೆ. ಸೈಡಿಗಿಂದ ಮಣ್ಣನ್ನು ಕಲಸಿ ಈ ಥರ ಫುಲ್ಲಾಗಿ ಕಟ್ಟಿದ್ದಾಳೆ ಸೈಡಿಗಿಂದು. ಡಬಲ್ ಕೆಲಸ. ಕಾಲಿಗೆ ಆಲ್ರೆಡಿ ಕಾಲುಗಡೆ ಇರೋದನ್ನಷ್ಟು ಕೂಡ ಅಪ್ಪ ಆಲ್ರೆಡಿ ತೆಗೆದಿದ್ರಾಗಿತ್ತು, ಬೂದಿಯಿಂದ ಕ್ಲೀನಾಗಿ ಮಾಡಿದ್ರಾಗಿತ್ತು. ನಿನ್ನೆ ಮತ್ತೆ ಮಳೆ ಬಿದ್ದು ಮತ್ತೆ ಸೇಮ್ ಹಾಗೆ ಆಗಿದೆ. ಮತ್ತೆ ಮಣ್ಣು ಬಿದ್ದು ಮತ್ತೆ ಎಲ್ಲ ಆಗಿದೆ. ಮತ್ತೆ ಸೇಮ್ ಕೆಲಸ ಮಾಡಬೇಕಾಗಿದೆ. ರಿಪೀಟು. ಈಗ ಸಾರಿನ ಕಟ್ ಮಾಡಿಬಿಟ್ಟು ಹಂಚು ಹೊಡಿಬೇಕು. ಯಪ್ಪ ಆಗುತ್ತೆ, ಒಂಥರ ಶೆಕೆ ಆದಂಗೂ ಆಗ್ತಾಯಿದೆ. ಬಿಸಿಲು ಫುಲ್ ಬಿಡ್ತಾ ಉಂಟು ಇವತ್ತೆ. ಅಷ್ಟೊಂದು ನಿನ್ನೆ ಮಳೆ ಬಿದ್ದಿರೋದ್ರಿಂದ ಬೆಳಿಗ್ಗೆ ಒಂದು ಸ್ವಲ್ಪ ಕೋಲ್ಡ್ ಇತ್ತು ಅನಿಸುತ್ತೆ. ಈಗ ಮಧ್ಯಾಹ್ನ ಮೇಲೆ ಸೇಮ್ ಒಂಥರ ಅಂಟು ಶೆಕೆ ಆಗ್ತಾ ಉಂಟು. ಸೊ ಈಗ ಇದನ್ನಷ್ಟು ಮಾಡಿಬಿಟ್ಟು ನೆಕ್ಸ್ಟ್ ಇವತ್ತೇ 1 ಕಾಲಿಗೆ ಅಮ್ಮ ಹೊಡೆದಿದ್ದಾರೆ. ಈಗ ಮತ್ತೆ ಎಷ್ಟು ಆಗುತ್ತೆ ಅಂದರೆ ನೋಡುವ. ಟೋಟಲಾಗಿ 8 ಕಾಲಿಗೆ ಇದೆ. 8 ಕಾಲಿಗೆ ಕೂಡ ಸ್ವಲ್ಪ ಅಂತ ಹೇಳಿಬಿಟ್ಟು ಆದಷ್ಟು ಬೇಗ ಮುಗಿಸ್ಬೇಕು. ಇವಾಗಲೂ ಕೂಡ ಗುಡುಗ್ತಾ ಉಂಟು. ಮಳೆ ಬೀಳ್ಬೋದು, ಚಾನ್ಸ್ ಇರ್ಬೋದು. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಕಾಲಿಗೆ ನಾವು ಸೇಫ್ ಮಾಡ್ಕೊಂಡ್ಬಿಡುವ. ಓಕೆನಾ? ಇದೊಂದು ಕಾಲಿಗೆಗೆ ಮತ್ತು ಇದೊಂದು ಕಾಲಿಗೆ 2 ಕಾಲಿಗೆಗೆ ಸೀರೆನ ಹೊಡೆದ್ವಿ. ಒಂದು ಸ್ವಲ್ಪ ಈ ಕಡೆಗೆ ಹಾಳೆ ಹಾಕಿ ಮುಚ್ಚಿದ್ವಿ. ಫುಲ್ ಬಿಸಿಲು ಬಂದಿರೋದ್ರಿಂದ ಹಾಳೆ ಗಟ್ಟಿಯಾಗಿಬಿಡ್ತು. ಹಾಗಾಗಿ ಅಷ್ಟು ತೋಟದಲ್ಲಿರುವಂಥ ಅಷ್ಟು ಹಾಳೆನೂ ಒಂದು ಕಡೆ ಸೇರಿಸಿ ನೀರು ಹಾಕಿಟ್ಟಿದ್ದೀವಿ. ನಾಳೆ ಬೆಳಿಗ್ಗೆ ಸ್ವಲ್ಪ ಮೆದು ಆಗುತ್ತೆ, ಆವಾಗ ಒಂದು ಸ್ವಲ್ಪ ಇಡ್ಬೋದು ಅಂತೇಳಿ. ಜಾಸ್ತಿ ತೋಟದಲ್ಲೇ, ಈ ತೋಟದಲ್ಲಿ ಮೇಲಿನ ತೋಟಕ್ಕೆ ತಗೊಂಡು ಹೋಗಿದ್ರಲ್ಲ ಅಷ್ಟೊಂದು ಇಲ್ಲ. ಇರೋದಷ್ಟನ್ನು ಎಲ್ಲ ಕಡೆದು ತಂದು ಹೆಕ್ಕಿ ಇಷ್ಟು ದೊಡ್ಡ ಇಲ್ಲಿ ರಾಶಿ ಮಾಡಿ ಇದಕ್ಕೆ ಮೇಲ್ಗಡೆಯಿಂದ ನೀರು ಹಾಕಿ ನೆನೆಸಿಟ್ಟಿದ್ದೀವಿ. ಬೆಳಿಗ್ಗೆ ಅಷ್ಟೊಂದು ಸ್ವಲ್ಪ ಮೆದು ಆಗುತ್ತೆ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಮಳೆ ಬಂದರೆ ಫುಲ್ ಮೆದು ಆಗ್ತಿತ್ತು. ಬಟ್ ಗೊತ್ತಿಲ್ಲ, ಗುಡುಗುಡು ಹಾಗೆ ಮಾಡ್ತಾ ಸೌಂಡ್ ಮಾಡ್ಕೊತ ಎಲ್ಲೋ ಹೊರಟು ಬಿಡ್ತು ಅನಿಸುತ್ತೆ ಮಳೆ. ನಮ್ಮ ಕಡೆಯಿಂದ ನಿನ್ನೆ ಬಿದ್ದಿತ್ತಲ್ಲ, ಇವಾಗ ಬೀಳದಿರೋ ಕಡೆಗೆ ಹೋಯಿತು ಅನಿಸುತ್ತೆ ಮಳೆ. ಬಿದ್ದಿದ್ದರೆ ಸ್ವಲ್ಪ ಮೆದು ಆಗ್ತಿತ್ತು. ಈಗ ಮನೆಗೆ ಹೋಗಿ ಎಲ್ಲ ಮಾಡಬೇಕು. ಸೊ ಬನ್ನಿ, ಇವತ್ತಿನ ತೋಟಕ್ಕೆ ಬಂದು ಒಂದು ಸ್ವಲ್ಪ ಮಧ್ಯದ ಮೇಲೆ ಒಂದು ಸ್ವಲ್ಪ ಕೆಲಸ ಮಾಡಿದ್ವಿ ಅಷ್ಟೇ. ಅಂತ ತೋಟಕ್ಕೆ ಬಂದರೆ ಈ ಮಣ್ಣಿನ ಕೆಲಸ ಮಾಡಿದ್ರಲ್ಲ, ಕಾಲಿಗೆ ದೊಡ್ಡ ಚಪ್ಪಲಿನೇ ಆಗುತ್ತೆ. ಚಪ್ಪಲಿ ಹಾಕೊಂಡೆಲ್ಲ ಓಡಾಡೋಕೆ ಆಗ್ತಾನೇ ಇಲ್ಲ ತೋಟದಲ್ಲಿ. ಕಲ್ಲಂತೂ ಸಿಕ್ಕಾಪಟ್ಟೆ ಕಾಲಿಗೆ ಚುಚ್ಚುತ್ತೆ. ಚಪ್ಪಲಿ ಹಾಕೊಂಡು ಓಡಾಡಿದ್ರೆ ಚಪ್ಪಲಿ ದೊಡ್ಡ ಗೊಂಬುಟಾಗುತ್ತೆ. ನಾರ್ಮಲ್ ಕಾಲಿಂದ ಓಡಾಡಿದ್ರೇ ಕಾಲು ಫುಲ್ ದೊಡ್ಡ ಚಪ್ಪಲಿ ಥರನೇ ಆಗಿಬಿಡತ್ತೆ. ಮತ್ತು ಕಲ್ಲು ಸಿಕ್ಕಾಪಟ್ಟೆ ಚುಚ್ಚುತ್ತೆ. ಸೊ ಓಡಾಡೋಂಗಿಲ್ಲ. ನಾಳೆ ಅಷ್ಟರಲ್ಲಿ ಒಂದು ಸ್ವಲ್ಪ ಬಿಸಿಲು ಬಿದ್ದರೆ ಸ್ವಲ್ಪ ಮಣ್ಣು ಗಟ್ಟಿ ಆಗ್ಬೋದು. ಈಗ ಮನೆಗೆ ಹೋಗಿಬಿಟ್ಟು ದನಗಳಿಗೆ ಕಟ್ಟಿ ಎಲ್ಲ ಮಾಡುವ. ಓಕೆ. ಅಬ್ಬಲಿಗೂ ಫುಲ್ಲು ಅರಳಿತ್ತು. ನಿನ್ನೆ ಮಳೆಗೆ ಅರ್ಧದಷ್ಟು ಕೆಳಗಡೆ ಉದುರು ಹೋಗ್ಬಿಟ್ಟಿದೆ ನೀರಿಗೆ. ಇನ್ನು ಸ್ವಲ್ಪ ಇದೆ, ಯಾಕೆಂದರೆ ಫುಲ್ ಅರಳಿ ಅಬ್ಬಲಿಗೆ ಒಂದು ಸುಮಾರು 1 ವಾರಗಟ್ಟಲೆ ಇರುತ್ತೆ. ನಿನ್ನೆ ನೀರು ತಾಗಿಬಿಟ್ಟು ಒಂದು ಸ್ವಲ್ಪ ಬಿದ್ದೋಗ್ಬಿಡ್ತು. ಯಾಕೆ ನೀರು ತಾಗಿದ ತಕ್ಷಣ ಆಲ್ಮೋಸ್ಟ್ ಎಲ್ಲ ಉದುರತ್ತಲ್ಲ, ಅಂದರೆ ಬೀಳೋಕೆ ಆಗದಿರುವಂಥದ್ದು ಬೇಗ ಬಿದ್ದೋಗುತ್ತೆ. ಒಂದು ಸ್ವಲ್ಪ 2-3 ದಿನ ಆಗಿದ್ದೂ ಕೂಡ ನೀರು ಹಾಕಿ ಕೊಳೆತೋಗ್ಬಿಡತ್ತಲ್ಲ ತೊಟ್ಟು. ಸೊ ಹಾಗಾಗಿ ಬಿದ್ದೋಗ್ಬಿಡ್ತು. ಸೊ ಇಲ್ಲಾಂದರೆ ತುಂಬ ಚೆಂದ ಕಾಣಿಸ್ತಿತ್ತು. ಸೊ ಮತ್ತು ಬರುತ್ತೆ ಮಳೆಯಲ್ಲಿ ಅರ್ಧ ಹೋಯ್ತು ಅಂದರೆ ಅದಕ್ಕೆ ಮತ್ತೆ ಗಿಡಗಳಿಗೆ ತಂಪು ಮಾಡಿಟ್ಟು ಹೋಗುತ್ತೆ. ಹಾಗೆ ಮತ್ತೆ ನೋಡಿ ಮಾವಿನಕಾಯಿ ಸಿಗ್ತಾನೇ ಇದೆ. ನಿನ್ನೆ ಬಿದ್ದಿರೋದು ಮತ್ತು ನಾನು ಹೆಕ್ಕಿದ ಮೇಲೆ ಇವತ್ತು ಮತ್ತೆ ನಮ್ಮಪ್ಪ ಇಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿದ್ರು. ನಾನು ತೆಂಗಿನ ಮರದ ಹೆಡೆನೆಲ್ಲ ಹೋಗಿ ಬೆಳಿಗ್ಗೆ ಹಾಕಿದ್ನಲ್ಲ, ಸೊ ಆವಾಗ ಫುಲ್ ಕ್ಲೀನ್ ಮಾಡಬೇಕಾದ್ರೆ ಅಪ್ಪಂಗೆ ಮತ್ತು ಇಲ್ಲ ಅಂತಂದ್ರೆ ಒಂದು 20 ಮಾವಿನಕಾಯಿ ಸಿಕ್ಕಿದೆ. ಎಷ್ಟು ಬಿದ್ದಿರ್ಬೋದು. ಹಾಗೆ ನಮ್ಮ ಚಿಕ್ಕು ಮರಕ್ಕೆ ಚಿಕ್ಕು ಬಂದಿದೆ, ತೋರಿಸ್ತೀನಿ ನಿಮಗೆ. ಚಿಕ್ಕು ಹಣ್ಣು ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಒಂದು 5 ಮರ ಇದೆ. ಈ ವರ್ಷ ಯಾವುದೋ 1 ಮರ ಸತ್ತೋಗಿದೆ. ಇಲ್ಲಿ ನೋಡಿ ಚಿಕ್ಕು ಬಿಟ್ಟಿದೆ. ಗಿಳಿ ತಿಂದ್ಕೊಳ್ಳುತ್ತೆ ಮತ್ತು ಮಂಗ ಬಂದು ತಿಂದ್ಕೊಳ್ಳುತ್ತೆ. ಗಿಳಿಯೆಲ್ಲ ತಿನ್ನೋದು, ಹಕ್ಕಿಯೆಲ್ಲ ತಿನ್ನೋದು ನಾರ್ಮಲಾಗಿ ಹಣ್ಣಾಗಿದ ತಕ್ಷಣ. ಇಷ್ಟು ಚಿಕ್ಕದಿರ್ತಾ ಎಲ್ಲ ತಿನ್ನೋದಿಲ್ಲ. ಆದರೆ ಮಂಗ ಬಂದ್ರಂತೂ ಇಡೀ ಗಿಡನೇ ಚೊಕ್ಕ ಮಾಡ್ಕೊಂಡ್ಬಿಡತ್ತೆ. ನೋಡಿ ಮತ್ತು ಬಿಡೋಕ್ಕೆ ಆಲ್ರೆಡಿ ಹೂವೆಲ್ಲ ಬಿಡ್ತಾ ಇದೆ. ಇಲ್ಲಿ ನೋಡಿ ಫುಲ್ಲಾಗಿ ಬಿಡೋಕ್ಕೆ ಚಾನ್ಸ್ ಸಿಗೋದಿಲ್ಲ. ಇಲ್ಲಾಂತಂದ್ರೆ ತುಂಬ ಬರಬೇಕು. ದೊಡ್ಡಿದೆ ಗಿಡ, ಸಿಕ್ಕಾಪಟ್ಟಿ ದೊಡ್ಡದಿದೆ. ಇಲ್ಲೊಂದು ಮರ ದೊಡ್ಡದಿದೆ, ಒಂದು ಕೆಳಗಡೆ ಒಂದು 2 ಮರ ಮಾತ್ರ ದೊಡ್ಡದಾಗಿದೆ. ಇನ್ನು ಬಾಕಿದೆಲ್ಲ ಚಿಕ್ಕದುಂಟು. ಒಂದು ಸತ್ತೋಗ್ಬಿಡ್ತು, ಏನಾಗಿತ್ತು ಅಂತಲೇ ಗೊತ್ತಿಲ್ಲ. ಮರಕ್ಕೆ ಹಲಸಿನ ಹಣ್ಣು ಈ ಸಲ ತುಂಬ ಬಂದಿದೆ. ಪ್ರತಿ ವರ್ಷ ಇಷ್ಟೆಲ್ಲ ಬರ್ತಾ ಇರಲಿಲ್ಲಾಗಿತ್ತು. ಈ ವರ್ಷ ಯಾಕೋ ತುಂಬ ದೊಡ್ಡ ಆಗೋದಿಲ್ಲ ಈ ಹಲಸಿನ ಹಣ್ಣು, ಚಿಕ್ಕದಾಗುತ್ತೆ. ಇದಕ್ಕಿಂತ ಇನ್ನೊಂದು ಸ್ವಲ್ಪ ದೊಡ್ಡದಾಗುತ್ತೆ ಅಷ್ಟೇ, ಬಿಟ್ಟರೆ ರಾಶಿ ದೊಡ್ಡದಾಗೋದಿಲ್ಲ. ಈ ಮರದ್ದು ಚಿಪ್ಸ್ ಮಾಡುವಷ್ಟು ದೊಡ್ಡ
ಹಲಸಿನಕಾಯಿ ಆಗಿದೆ. ಚಿಪ್ಸ್ ಮಾಡ್ಬೋದಿತ್ತು, ಇದ್ರಕ್ಕೆ ದೊಡ್ಡದಾಗತ್ತೆ ಇದಕ್ಕಿಂತನೂ. ಬಟ್ ತುಂಬ ಬಂದಿರೋದ್ರಿಂದ ಅಷ್ಟೆಲ್ಲ ದೊಡ್ಡಾಗಲ್ಲ. ಒಂದು 5-6 ಬಂದಿದ್ರೆ ಈ ಮರಕ್ಕೆ ಎಷ್ಟು ದೊಡ್ಡದಂದರೆ ನನಗಿಂತ ದೊಡ್ಡದು ಹಲಸಿನಕಾಯಿ ಆಗ್ತಿತ್ತು. ಈಗ ಇದು ಚಿಪ್ಸ್ ಮಾಡುವಷ್ಟು ಹದಾಕಾಗಿದೆ. ತೆಗೆದ್ರೆ ಚಿಪ್ಸ್ ಮಾಡ್ಬೋದಿತ್ತು, ಆದರೆ ಟೈಮು ಬೇಕಲ್ವ ಚಿಪ್ಸ್ ಮಾಡೋಕ್ಕೆ. ಇವತ್ತೇ ಕೊಟ್ಟಿಗೆ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ನೋಡಿ. ಒಂದೊಂದು ದಿನ ಗಲೀಜು ಮಾಡಿ ಇಟ್ಕೊತಾರೆ. ನೀರು ಅವ್ರ ಕಡೆನೇ ಇಟ್ಬಿಟ್ರೆ ಅವ್ರು ಫುಲ್ ನೀರು ಚಲ್ಕೊಂಡು ಎಲ್ಲ ಮಾಡ್ತಾಯಿರ್ತಾರೆ. ಮಧ್ಯಾಹ್ನ ಒಂದು ಸತಿ ಕೊಟ್ಬಿಟ್ಟು ಹೋಗಿದ್ದು ನಂಗಿತ್ತು, ಇವಾಗ ಮತ್ತೆ ಸಂಜೆ ಒಂದು ಸತಿ ಕೊಟ್ಟೆ. ಮನೇಲಿದ್ದರೆ ಅವಾಗ ಬಂದು ಕೊಡ್ಬೋದು. ಅಕಸ್ಮಾತ್ ನಾವು ತೋಟ ಸೈಡ್ ಹೋಗ್ಬೇಕಂದ್ರೆ ಇವರಿಗೆ ನೀರು ಕೊಟ್ಬಿಟ್ಟು ಹೋಗ್ಬೇಕಾಗತ್ತೆ. ಆವಾಗ ಬಂದು ನೋಡೋ ತನಕ ಫುಲ್ ಗಲೀಜು ಮಾಡಿರ್ತಾರೆ. ಈಗ ಅಷ್ಟು ಕ್ಲೀನ್ ಮಾಡಿ ಮತ್ತೊಂದು ಸತಿ ಗುಡಿಸಿ ರೆಡಿ ಮಾಡಬೇಕು. ಆಲ್ರೆಡಿ ನಮ್ಮ ಶಿವಾನು ಬಂದು ಕೂಗ್ತಾ ಇದ್ದಾಳೆ. ಆಲ್ರೆಡಿ ಒಬ್ಬಳೇ ಬಂದಿದ್ದಾಳೆ ಅನಿಸುತ್ತೆ. ಆವಾಗಲೇ ಬಂದಿದ್ದಳು ಸುಮಾರು 4 ಗಂಟೆ ಟೈಮಿಗೆ ಬಂದು ಆರಾಮಾಗಿ ಕೂಗ್ತಾ ಇದ್ದಾಳೆ. ಮತ್ತು ಯಾರೂ ಬಂದಿಲ್ಲ, ಅವಳೊಬ್ಬಳೇ ಬಂದಿದ್ದಾಳೆ. ಅವರೆಲ್ಲ ಎಲ್ಲಿ ಗೇರಣ್ಣು ತಿನ್ನೋಕೆ ಹೋಗಿದ್ದಾರೋ ಏನು ಗೊತ್ತಿಲ್ಲ, ಇವಳೊಬ್ಬಳೇ ಬಂದಿದ್ದಾಳೆ.